ಈ ತಿಂಗಳು ರೇಷನ್ ತಗೋಬೇಕು ಅಂತಿದ್ರಾ? ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ನಿಮ್ಗೆಲ್ಲರಿಗೂ ಕೂಡ ಸರ್ಕಾರದಿಂದ ಒಂದು ಬ್ಯಾಡ್ ನ್ಯೂಸ್ನ ತಂದಿದ್ದಾರೆ. ಯಾಕೆಂದರೆ ನಿಮಗೆ ಈ ತಿಂಗಳು ಎಷ್ಟೊಂದು ಜನಕ್ಕೆ ರೇಷನ್ ಸಿಗೋದಿಲ್ಲ. ನೀವು ರೇಷನ್ ಅಂಗಡಿಗೆ ಹೋಗಿ ನಿಂತ್ಕೊಂಡ್ರೂ ಕೂಡ, ನೀವು ಗಂಟಾನ್ಗಟ್ಟಲೆ ಕಾಯ್ದರೂ ಕೂಡ ನಿಮಗೆ ಈ ತಿಂಗಳು ರೇಷನ್ ಅಂಗಡಿಯವರು ನಿಮಗೆ ರೇಷನ್ನ ಕೊಡೋದಿಲ್ಲ. ಏನಕ್ಕೆ ಕೊಡಲ್ಲ, ಮತ್ತು ಏನೊಂದು ಸರ್ಕಾರದವರು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ, ಮತ್ತು ಏನೇನು ಬದಲಾವಣೆಗಳನ್ನ ತಂದಿದ್ದಾರೆ ಎಲ್ಲನೂ ಕೂಡ ನಿಮಗೆ ಡೀಟೇಲ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಓಡ್ಸೋಕೆ ಹೋಗ್ಬಿಡಿ, ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರ. ಇವಾಗಲೇ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವಾಗ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರ ಕೂಡ ಆಲ್ಮೋಸ್ಟ್ ವಿಡಿಯೋ ನೋಡ್ತಾ ಇರೋ ಹತ್ರಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ರೇಷನ್ ಕಾರ್ಡ್ ಇರೋದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇರ್ತೀರ. ಇವಾಗ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಉಪಯೋಗ ಏನೇನು ಅಂತ ನಾನೇನು ಕೂಡ ಹೇಳೋ ಅಗತ್ಯನೇ ಇಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿದೆ ರೇಷನ್ ಕಾರ್ಡ್ ಇದ್ದರೆ ಏನೇನು ಯೂಸು, ಅದರಿಂದ ನಿಮ್ಗೆ ಏನೇನು ಲಾಭ ಸಿಗುತ್ತೆ ಅಂತ. ಒಟ್ಟಿನಲ್ಲಿ ಇವಾಗ ಕಾಂಗ್ರೆಸ್ ಬಂದಿರೋದ್ರಿಂದ ನಿಮಗೆ ರೇಷನ್ ಕಾರ್ಡ್ ಇರೋದಕ್ಕೆ ಉಚಿತವಾಗಿ ಹಣ ಬರ್ತಿದೆ, ಮತ್ತು ಫ್ರೀ ಕರೆಂಟ್ ಬರ್ತಿದೆ, ಮತ್ತು ಇದೇ ರೀತಿ ಸಾಕಷ್ಟು ಉಪಯೋಗಗಳು ಆಗಿದೆ ಈ ವರ್ಷ ಮಾತ್ರ ನಿಮಗೆ. ಸರಿನಾ? ಇವಾಗ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ವರ್ಷ ಆರಾಮಾಗಿ ಎಲ್ಲ ನಿಮಗೆ ಉಚಿತ ಗ್ಯಾರಂಟಿನ ಕೊಟ್ಟರು. ಇವಾಗ 2ನೇ ವರ್ಷಕ್ಕೆ ಸಾಕಷ್ಟು ರೂಲ್ಸ್ಗಳನ್ನ ತರ್ತಾ ಇದೆ. ಈ ಒಂದು ರೂಲ್ಸ್ಗಳೆಲ್ಲ ಬರ್ತಾ ಇರೋದ್ರಿಂದ ಇಲ್ಲಿ ನೀವ್ಯಾರು ಉಚಿತವಾಗಿ ಅಕ್ಕಿನ ಪಡ್ಕೋತಿದ್ರಿ ರೇಷನ್ ಕಾರ್ಡ್ ಇಟ್ಕೊಂಡು, ನಿಮ್ಗೆಲ್ಲರಿಗೂ ಕೂಡ ಒಂದು ದೊಡ್ಡ ತೊಂದರೆ ಆಗಿದೆ. ಇದು ಸರ್ಕಾರದಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಓಡಿಸಿದ್ದಾರೆ. ಸರಿನಾ? ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ, ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ. ಪ್ರತಿ ತಿಂಗಳು ಕೂಡ ಹೋಗಿ ರೇಷನ್ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ನ ಕೊಡ್ತೀರಾ. ಬಯೋಮೆಟ್ರಿಕ್ ಬಂದಿಲ್ಲ ಅಂದರೆ OTP ಹಾಕ್ತೀರಾ. ಗಂಟಾನ್ಗಟ್ಟಲೆ ಕಾಯ್ದುಬಿಟ್ಟು ರೇಷನ್ನ ತೊಗೊಬರ್ತೀರಾ. ಸರಿನಾ? ಈ ತಿಂಗಳು ಕೂಡ ಸೇಮ್ ಅದೇ ರೀತಿ ನೀವು ಹೋಗ್ಬೋದು, ಗಂಟಾನ್ಗಟ್ಟಲೆ ಕಾಯ್ಬೋದು. ಆವಾಗ ಅಲ್ಲಿ ರೇಷನ್ ಅಂಗಡಿಲಿ ನಿಮ್ಮ ರೇಷನ್ ಕಾರ್ಡ್ ಹಾಕಿದಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ತೊಂದರೆ ಇದೆ, ನಿಮಗೆ ರೇಷನ್ ಕೊಡಲ್ಲ ಅಂತ ಅಲ್ಲಿ ರೇಷನ್ ಡಿಪೋದವರು ಕೂಡ ಹೇಳ್ಬೋದು. ಏನಕ್ಕಂತ ನಿಮಗೆ ಇವಾಗ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಬರೀ ರೇಷನ್ ಮಾತ್ರ ಸಿಗ್ತಾಯಿಲ್ಲ, ಉಚಿತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಕೂಡ ಸಿಗ್ತಿದೆ, ಮತ್ತು ಫ್ರೀಯಾಗಿ ಕರೆಂಟು ಕೂಡ ಸಿಗ್ತಿದೆ. ಇವೆಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಸಿಗ್ತಿದೆಯಲ್ವಾ? ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಮೊದಲು ನೀವು ರೇಷನ್ ಕಾರ್ಡ್ಗೆ ಕಡಿವಾಣ ಹಾಕಿ ಅಂದ್ಬಿಟ್ಟು ಇವಾಗ ಹೊಸದಾಗಿ ಕೆಲವು ರೂಲ್ಸ್ಗಳನ್ನ ತಂದಿದ್ದಾರೆ. ಇದ್ರ ಪ್ರಕಾರ ಏನಾಗಿದೆ ಅಂದರೆ, ಇವಾಗ ರೇಷನ್ ಕಾರ್ಡಿಗೆ ನೀವು ಯಾರ್ಯಾರ ಹತ್ರ ಇತ್ತಲ್ಲ, ನಿಮಗೆ ಇಲ್ಲಿ ರೇಷನ್ ಕಾರ್ಡ್ಗಳು ನಿಮ್ಮದು ಎಷ್ಟೊಂದು ಜನದ್ದು ಇವಾಗ ಕ್ಯಾನ್ಸಲ್ ಆಗಿದೆ. ಇದು ನಿಮ್ಮ ವಿಷಯ ಗೊತ್ತೇ ಇಲ್ಲ. ಯಾಕೆಂದರೆ ಸರ್ಕಾರದವ್ರು ಬಂದ್ಬಿಟ್ಟು ಈ ತಿಂಗಳು 1,60,000 ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬೆಂಗಳೂರಲ್ಲೇ ಅಧಿಕ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಮತ್ತು ಇವಾಗ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಆಗಿಲ್ವಾ ಯಾವ ರೀತಿ ತಿಳ್ಕೊಬೇಕು ಅಂತ ನಿಮಗೆ ಕಾಮನ್ನಾಗಿ ಒಂದು ಪ್ರಶ್ನೆ ಬರುತ್ತೆ. ಈ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ಲಿ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಅದ್ರ ಮುಖಾಂತರ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಈ ರೀತಿ ಆ್ಯಕ್ಟಿವ್ ಆಗಿತ್ತು ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂತ, ಆ್ಯಕ್ಟಿವ್ ಆಗಿ ಬಂದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ಬರುತ್ತೆ. ಸರಿನಾ? ಮತ್ತು ಸರ್ಕಾರದವ್ರು ಏನು ಹೇಳಿದ್ರಲ್ಲ ಧಾನ್ಯಗಳು, ಅದನ್ನ ಈ ತಿಂಗಳು ಕೊಡಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಹಿರಿಯ ಸಚಿವರು ಅದಕ್ಕೆ ಕೊಡಬೇಡಿ, ಅದು ಕೊಟ್ಟರೆ ಯಾಕೆಂದರೆ ನಮಗೆ ಹೊರೆ ಬೀಳುತ್ತೆ ಅಂತ ಹೇಳಿದರೆ, ಅದರಿಂದ ನಿಮಗೆ 5 kg ಅಕ್ಕಿನೇ ಬರುತ್ತೆ, ಇನ್ನು ಮುಂದೆ 5 kg ಹಣನೇ ಬರುತ್ತೆ. ಸರಿನಾ? ಮತ್ತು ಈ ಒಂದು ವಿಡಿಯೋನ ತಪ್ಪದೇ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮಾಹಿತಿ ಗೊತ್ತಾಗಲಿ. ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಆಗಿಲ್ವ ಅಂತ ಅವ್ರು ತಿಳ್ಕೊಳ್ಳಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.